ಸರ್, ಒಂದು ಕಡೆ 15ಕ್ಕೆ ಶಿವಣ್ಣನ ಸಿನಿಮಾ, 22ಕ್ಕೆ ನಿಮ್ಮ ಸಿನಿಮಾ. ಶಿವಣ್ಣನಿಗೆ ಕಾಂಪಿಟೇಷನ್ನಾ? ಶಿವಣ್ಣಂಗೆ ಎಲ್ಲಿ ಕಾಂಪಿಟೇಷನ್? ಶಿವಣ್ಣ ವಿ ಆಲ್ವೇಸ್ ಸೆಲೆಬ್ರೇಟ್ ಶಿವಣ್ಣ. ನಾಳೆ ಬೈರತಿರಣಗಲ್ ಬೆಳಗ್ಗೆ 6 ಗಂಟೆ ಶೋಗೆ ಈ ಕಾಸ್ಟ್ಯೂಮ್ ಟ್ರಯಲ್ ಮಾಡಿದೆ. ಬೈರತಿರಣಗಲ್ ಗೆಟಪ್ಪಲ್ಲಿ ನಾವು ಪ್ರೀ ರಿಲೀಸ್ ಇವೆಂಟಲ್ಲಿ ನಾವು ಹೇಳಿದ್ವಿ, ಅಭಿಮಾನಿಗಳಾಗಿ ಎಲ್ಲರೂ ಬೆಳಗ್ಗೆ ಫ್ಯಾನ್ ಶೋಗೆ ಬೈರತಿರಣಗಲ್ ಗೆಟಪ್ಪಲ್ಲಿ ಹೋಗಿ ನೋಡ್ತಾ ಇದ್ದೀವಿ. ಸರ್, ಈಗ ಒಂದು ಟ್ರೆಂಡ್ ಇದೆ, ಕೇವಲ ಕನ್ನಡ ಅಂತಲ್ಲ, ಮಾಲಿವುಡ್ ಆಗಿರ್ಬೋದು ಅಥವಾ ಬಾಲಿವುಡ್ ಫೇಮಸ್ ಆ್ಯಕ್ಟರ್ಗಳು ಬೇರೆ ಬೇರೆ ಅವರ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡಿ ಹೆಸರು ಮಾಡ್ತಾರೆ. ನಮಗೆ ಗಮನಿಸ್ಬೋದು, ಈ ಹಿಂದೆ ಸಾಕಷ್ಟು ಅಂಥ ಒಂದು ಲಿಮಿಟೆಡ್ ಆರ್ಟಿಸ್ಟ್ಗಳು ಬೇರೆ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಆ ಕೆಟಗರಿಗೆ ನೀವು ಜಾಯಿನ್ ಆಗ್ತೀರಾ ಕನ್ನಡದಿಂದ? ನನಗೇನು ಪ್ರೀತಿಯಿಂದ ಎಲ್ಲಿ ಕರೆದ್ರೂ ಹೋಗಿ ಕೆಲಸ ಮಾಡ್ತೀನಿ. ಅಂದರೆ ಆ ಗೌರವ ಇರಬೇಕು, ಆ ಪ್ರೀತಿ ಇರಬೇಕು, ಡೆಫಿನೆಟ್ಲಿ ಕೆಲಸ ಮಾಡ್ತೀನಿ. ಡೈರೆಕ್ಟರ್ ಸ್ಪೆಷಲ್ ಅನ್ನುವಂಥ ಒಂದು ಸಿನಿಮಾದಿಂದ ನೀವು ಏನೆಲ್ಲ ಕಲ್ತ್ರಿ, ದುಡ್ಡಿನ ವ್ಯಾಲ್ಯೂ ಏನು ಅನ್ನೋದನ್ನು ನೀವು ಅವತ್ತು ಹೇಳ್ಕೊಂಡಿದ್ರಿ. ಆ ದುಡ್ಡು ಅಂದರೆ ಹೆಂಗೆ ಇರುತ್ತೆ ಲೈಫಲ್ಲಿ ಅನ್ನೋದು ನಿಮ್ಗೆ ಅವಾಗ ಗೊತ್ತಿತ್ತು. ಆ ಕ್ಷಣಗಳನ್ನು ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಹೇಳ್ಕೊಂಡಿದ್ದೀರಾ. ಬಟ್ ದುಡ್ಡನ್ನೇ ಇಟ್ಕೊಂಡು ಇವತ್ತೊಂದು ಸಿನಿಮಾ ಮಾಡಿದ್ದೀರಾ. ಇವತ್ತೇನು ಅನಿಸುತ್ತೆ ಆ ದುಡ್ಡಿನ ವ್ಯಾಲ್ಯೂ, ಆ ದುಡ್ಡಿಗೆ ಹೇಳಿದಂಥ ಒಂದು ಡೈಲಾಗ್ ನಿಮಗೆ ಏನು ಫೀಲ್ ಕೊಡ್ತು ಅಂತ? ದುಡ್ಡು ತುಂಬ ಇಂಪಾರ್ಟೆಂಟ್ ಅಲ್ವಾ ನಿಮಗೆ? ಈ ಜೇಬಲ್ಲಿ ದುಡ್ಡಿದ್ರೇ ಒಂದು ಕಾನ್ಫಿಡೆನ್ಸ್ ಇರೋದು, ಆರಾಮಾಗಿ ಇರೋಕ್ಕೆ ಸಾಧ್ಯ. ಸಾಲ ಇದ್ದಾಗ ಎಷ್ಟು ಟೆನ್ಷನ್ ಇರುತ್ತೆ ನೋಡಿ. ಯಾರಾದರೂ ನಮ್ಮ ಕಡೆ ಬೆರಳು ತೋರಿಸ್ಬಿಟ್ಟು ತೋರಿಸ್ತಾರಲ್ಲ, ಅಥವಾ ಇನ್ಯಾರ ಹತ್ರ ಹೇಳ್ತಾರಲ್ವ, ದುಡ್ಡು ಇಸ್ಕೊಂಡು ಬಿಡಿ ಮಗ, ಫೋನ್ ಎತ್ತಾಯಿಲ್ಲ, ದುಡ್ಡು ಇಸ್ಕೊಂಡು ಕೊಡ್ತಾನೇ ಇಲ್ಲ ಅಂತ. ಅದು ಐ ಡೋಂಟ್ ನೋ ಯಾರಿಗೆ ಎಷ್ಟು ಮಟ್ಟಿಗೆ ಏನು ಅನ್ಸುತ್ತೋ ಬಿಡುತ್ತೋ. ನನಗಂತೂ ಅದು ಭಾಳ ಹಿಂಸೆ. ಯಾರ ಹತ್ರ ಏನಾದ್ರು ಇಸ್ಕೊಂಬಿಟ್ಟಿದ್ರೆ ಇವೆಲ್ಲ. ದುಡ್ಡು ಭಾಳ ಇಂಪಾರ್ಟೆಂಟ್. ಹಂಗನ್ಬಿಟ್ಟು ದುಡ್ಡಿನಿಂದನೇ ಓಡಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಸಂಪಾದನೆ ಮಾಡಬೇಕು. ನನಗೆ ದುಡ್ಡಿಂದು ಬೆಲೆ ಗೊತ್ತಾಗಿದೆ ಆ್ಯಕ್ಚುಲಿ ಫಸ್ಟು ಕೋವಿಡಲ್ಲಿ. ಎಲ್ಲ ಈ ನಮ್ಮ ಬಡವರಸ್ಗಳ ಶೂಟ್ಗೆ ಅದಕ್ಕೆ ಇದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ಸಡನ್ನಾಗಿ 3 ತಿಂಗಳು ಲಾಕ್ಡೌನ್ ಆಗೋಯ್ತಲ್ಲ, ಆವಾಗ ಗೊತ್ತಾಗಿದ್ದು ದುಡ್ಡಿನ ಬೆಲೆ. ಅಲ್ಲಿವರೆಗೂ ಏನು ಯಾರು ಪೇಮೆಂಟ್ ಕೊಡಲಿಲ್ಲ ಅಂದರೆ ಎಲ್ಲ ತಲೆ ಕೆಡಿಸ್ಕೊತಾ ಇರಲಿಲ್ಲ, ದುಡಿಯೋಣ ಬಿಡಿ ನೆಕ್ಸ್ಟ್ ನೋಡೋಣ ಅಂತ. ಈ ಆ ಥರದ ತೊಂದರೆಯಲ್ಲಿ ಸಿಗಾಕೊಂಡಾಗ, ನಮ್ಮವರೇ ತೊಂದರೆಗೆ ಸಿಗಾಕೊಂಡಾಗ್ಲೂ ಅವ್ರಿಗೊಂದು ಸಣ್ಣ ಹೆಲ್ಪ್ ಮಾಡೋಕ್ಕಾಗದಿರೋ ಪರಿಸ್ಥಿತಿಗೆ ಬಂದ್ಬಿಡೋದಿದೆಯಲ್ಲ, ಆ ಥರದ್ದೆಲ್ಲ ತಂದಿಟ್ಕೋಬಾರ್ದು. ಯಾವತ್ತು ಹಣ ತುಂಬ ಇಂಪಾರ್ಟೆಂಟು. ಅದನ್ನು ತುಂಬ ಹುಷಾರಾಗಿ ಕಾಪಾಡ್ಕೋಬೇಕು. ದುಡ್ದಿರೋದನ್ನು ಹುಷಾರಾಗಿ ಇನ್ವೆಸ್ಟ್ ಮಾಡಬೇಕು, ಹುಷಾರಾಗಿ ಸೇವ್ ಮಾಡಬೇಕು. ಆಮೇಲೆ ತುಂಬ ನಂಬಿ ಮೋಸ ಹೋಗ್ಬಿಡ್ತೀವಿ. ಬಹಳ ಹುಷಾರಾಗಿರಬೇಕು ಹಣ ಅಂತ ಬಂದಾಗ. ಸಂಬಂಧಗಳು ಎಷ್ಟು ಇಂಪಾರ್ಟೆಂಟು, ದುಡ್ಡು ಅಷ್ಟೇ ಇಂಪಾರ್ಟೆಂಟ್. ಕೆಲವೊಂದು ಸರಿ ಸಂಬಂಧಗಳು ಹಾಳಾಗೋಗ್ಬಿಡ್ತವೆ ದುಡ್ಡಿಂದ ಎಲ್ಲ. ಐ ಥಿಂಕ್ ವಿ ಶುಡ್ ಬಿ ದುಡ್ಡನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಬೇಕು. ಇಲ್ಲಾಂದರೆ ಭಾಳ ತೊಂದರೆಗೆ ಸಿಗಾಕೊಂಡ್ಬಿಡ್ತೀವಿ. ಸೊ ಝೀಬ್ರಾ ಈಸ್ ಆಲ್ ಅಬೌಟ್ ಮನಿ. ದುಡ್ಡಿನ ಬಗ್ಗೆನೇ ಸಿನಿಮಾ ಅದು. ಅಂದರೆ ಒಬ್ಬ ಮಿಡಲ್ ಕ್ಲಾಸ್, ಒಬ್ಬ ಬ್ಯಾಂಕರು ಆ ಥರದ್ದೊಂದು ತೊಂದರೆಗೆ ಸಿಗಾಕೊಂಬಿಟ್ರೆ ಹೆಂಗಿರುತ್ತೆ ಅವನು ಪರಿಸ್ಥಿತಿ, ಹೆಂಗೆ ಅದರಿಂದ ಆಚೆ ಬರ್ಬೋದು, ಏನೇನೆಲ್ಲ ಮಾಡ್ಬೋದು ಬ್ಯಾಂಕ್ ಒಳಗಡೆ, ನಮ್ಮ ದುಡ್ಡುಗಳು ಇಟ್ಕೊಂಡು ಏನೇನೆಲ್ಲ ಮಾಡ್ಬೋದು, ಅದೆಲ್ಲ ಸಖತ್ ಮಜವಾಗಿ ಹೇಳಿದ್ದಾರೆ.